ಸರ್ ನಿಮ್ಮ ಹೆಸರು? ಮೊಹಮ್ಮದ್ ಜಾಫರ್ ಅಮೀನ್. ಕೋಲಾರಕ್ಕೆ ಮಲ್ಲೇಶ್ ಬಾಬುನ ಗೌತಮ ಗೌತಮ್ ಎತ್ತಿನಹೊಳೆ ನೀರು ಸಿಕ್ಕಿಲ್ಲ, ಇದಕ್ಕೆ ಯಾರು ಕಾರಣ ಅಂತೀರಾ? ಸಭೆ ಬಿಜೆಪಿ ಅವ್ರ ಕಾರಣ. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಅಭಿವೃದ್ಧಿ ಹೆಸರಿನಲ್ಲಿ. ಓಕೆ, ಮುಂದಿನ ಸಲ ಮೋದಿ ಪ್ರಧಾನಿ ಆಗಬೇಕಾ ಬೇಡವಾ? ಬೇಡ ಮೇಡಮ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್ ಮೇಡಮ್. ಮೋದಿ ಗ್ಯಾರಂಟಿನ ಸಿದ್ದರಾಮಯ್ಯ ಗ್ಯಾರಂಟಿನ? ಸಿದ್ದರಾಮಯ್ಯ ಗ್ಯಾರಂಟಿ ಮೇಡಮ್. ಈ ಬಾರಿ 28ರಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಗೆಲ್ಲುತ್ತೆ? ಗಡಿ 28ಗೆ 28 ಕಾಂಗ್ರೆಸ್ ಗೆಲ್ತಾರೆ. ಓಕೆ, ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲುತ್ತೆ? ಕಡಿಮೆ ಅಂತ ಹೇಳಿದ್ರೆ 400 ಬರ್ತದೆ ಮೇಡಮ್. ಈಗ ವೋಟ್ ಹಾಕೋದು ನಾಯಕನ ನೋಡಿನ ಧರ್ಮನ ನೋಡಿನ? ನಾಯಕ್ ನೋಡಿ ಮೇಡಮ್. ನಾಯಕ ನೋಡಿ. ಓಕೆ, ವ್ಯಕ್ತಿಗಳ ಬಗ್ಗೆ ಹೇಳ್ತೀನಿ, ಒಂದೊಂದು ವರ್ಡ್ ಅಲ್ಲಿ ಅವ್ರಿಗೆ ಆನ್ಸರ್ ಮಾಡಬೇಕು. ನರೇಂದ್ರ ಮೋದಿ ಬೇಡ ಮೇಡಮ್. ಅವ್ರು ನರೇಂದ್ರ ಮೋದಿ ದೇಶ ಮಾರ್ಬಿಟ್ಟಿದ್ದಾರೆ, ಅವ್ರ ಹೆಸರು ಯಾತಕ್ಕೆ ಮೇಡಮ್? ರಾಹುಲ್ ಗಾಂಧಿ ಓಕೆ ಕರೆಕ್ಟ್. ಸಿದ್ದರಾಮಯ್ಯ ಓಕೆ. ಬಡವ್ರ ಪರವಾಗಿ ಇರೋದು ಮೇಡಮ್ ಅವರು. ಡಿ ಕೆ ಶಿವಕುಮಾರ್ ಓಕೆ 101% ಅಷ್ಟು ಬುದ್ಧಿ ಅವರು ಇಂಡಿಯಾನಲ್ಲಿ ಯಾರಿಲ್ಲ, ಹಂಗೆ ಒಂದು ಹುಲಿಯು. ಕುಮಾರಸ್ವಾಮಿ ಎಲ್ಲಿ ಮೇಡಮ್? ಕುಮಾರಸ್ವಾಮಿ ಇದ್ದೆ ಪಾಪ ಇವಾಗೆಲ್ಲ ಹೋಗ್ಬಿಟ್ಟು ಮುಸ್ಲಿಂ ಓಟ್ ಬೇಡ ಅಂತ ತಿರ್ಗಾ ಹೋಗ್ಬಿಟ್ಟಿದ್ದಾರೆ ಬಿಜೆಪಿ ಕಡೆ. ಯಡಿಯೂರಪ್ಪ ಬಹಳ ಒಳ್ಳೆ ಮನುಷ್ಯ ಅವರು, ಪಾರ್ಟಿ ಸರಿಯಾಗಿಲ್ಲ, ನಾವು ಏನು ಮಾಡೋದು. ನಿಮ್ಮ ಹೆಸರು? ಸೌಮ್ಯ ಅಂತ. ಸೌಮ್ಯ, ಫಸ್ಟ್ ಟೈಮ್ ವೋಟರಾ ನೀವು? ಹೌದು. ಓಕೆ, ಎಕ್ಸೈಟೆಡ್ ಇದ್ದೀರಾ? ಹೌದು. ಕೋಲಾರಕ್ಕೆ ಮಲ್ಲೇಶ್ ಬಾಬು ಅವರ ಗೌತಮ್ ಅವರ? ಮಲ್ಲೇಶ್ ಬಾಬು. ಯಾಕೆ? ಅವರು ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ಫಸ್ಟ್ ನಿಂತಿದ್ರು, ಬಟ್ ಅವರು ಕಾರಣಾಂತರದಿಂದ ಗೆಲ್ಲಿಲ್ಲ. ಅವ್ರಿಗೊಂದು ಚಾನ್ಸ್ ಕೊಡ್ತೀವಿ ಈ ಸಲ. ಗೌತಮ್ಗೆ ಇಲ್ಲ, ಅವರು ಬೇರೆ ಅವ್ರ ಕ್ಷೇತ್ರನ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಸೊ ನಾವು ಫಸ್ಟ್ ನಮ್ಮ ಕ್ಷೇತ್ರದಲ್ಲಿ ಇರೋರು ಉದ್ಧಾರ ಆಗಬೇಕು, ಆಮೇಲೆ ಬೇರೆಯವ್ರು ಕೊಡೋಣ. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಮೋದಿ ಅಂದ್ರೇ ಅಭಿವೃದ್ಧಿ ನನ್ನ ಪ್ರಕಾರ. ಮೋದಿ ಯಾಕೆ ಪ್ರಧಾನಿ ಆಗಬೇಕು? ಅವ್ರು ಕೊಟ್ಟಿರೋ ಡೆವಲಪ್ಮೆಂಟ್ ಮತ್ತು ನಮ್ಮನ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವ್ರು ತೊಗೊಂಡೋಗ್ತಾರೆ. ನಂಗೆ ತುಂಬಾ ಇಷ್ಟ ಆಯಿತು. ನಾವು ನ್ಯಾಷನಲ್ ಹೊತ್ತಿಗೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸಲ್ಲೂ ಮುಂದೆ ಬರಬೇಕು. ಅವ್ರ ಪ್ರಕಾರ ನಿಲ್ಲಬೇಕು ಅಂತ. ಬರೀ ರಾಮ ಮಂದಿರ ಕಟ್ಟಿದ್ದೇ ಮೋದಿ ಸಾಧನೆ ಅಂತಾರಲ್ಲ? ಇಲ್ಲ, ನಮ್ಮ ಧರ್ಮ ಕೂಡ ಉಳಿಸ್ಕೊಳ್ಳೋದು ನಮ್ಮದು ಒಂದು ಇದು. ಇಷ್ಟು ವರ್ಷ, ಇವಾಗ 500 ವರ್ಷ ಫಾರ್ ಎಕ್ಸಾಂಪಲ್, ಅಷ್ಟು ವರ್ಷ ಆದಮೇಲೆ ರಾಮ ನಮ್ಮ ಜನ್ಮಭೂಮಿಗೆ ಬಂದಿದ್ದಾನಂದರೆ ನಮ್ಗೆ ಅದೊಂದು ಹೆಮ್ಮೆ, ಅದು ಅವ್ರಿಗೆ ಸೇರುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಈ ಸಲ BJP ಬರಬೇಕು. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ? ಇಲ್ಲ. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಮೋದಿ ಗ್ಯಾರಂಟಿ. ಈ ಸಲ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಗೆಲ್ಲುತ್ತೆ? 24. ಯಾರು? BJP. ಸಿದ್ದರಾಮಯ್ಯ ಆಡಳಿತಕ್ಕೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಿ? 3. ಬಿಜೆಪಿ JDS ಮೈತ್ರಿ ವರ್ಕ್ ಆಗುತ್ತಾ? ಆಗುತ್ತೆ. ಹಣ ಹೆಂಡಕ್ಕೆ ವೋಟ್ ಹಾಕ್ತಾರ ಜನ? ಆಗ್ತಾರೆ, ಬಟ್ ಅದ್ರ ಬಗ್ಗೆ ಅವೇರ್ನೆಸ್ ಬರಬೇಕು. ಕಾಸ್ಟ್ ಪಾಲಿಟಿಕ್ಸ್ ನಡೆಯುತ್ತೆ. ಜಾತಿ ನೋಡಿ ವೋಟ್ ಹಾಕ್ತೀರಾ, ನಾಯಕ ನೋಡಿ ವೋಟ್ ಹಾಕ್ತೀರಾ? ನಾಯಕನೇ ಮುಖ್ಯ. ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ಒಂದು ಪದದಲ್ಲಿ ಉತ್ತರ ಕೊಡಬೇಕು. ನರೇಂದ್ರ ಮೋದಿ ಲೀಡರ್, ರಾಹುಲ್ ಗಾಂಧಿ ಸಪೋರ್ಟರ್, ಸಿದ್ದರಾಮಯ್ಯ ಲಾ, ಅವ್ರು ಲಾನ ಚೆನ್ನಾಗಿ ಇದು ಮಾಡ್ತಾರೆ. ಓಕೆ, ಡಿ ಕೆ ಶಿವಕುಮಾರ್ ಫೈಟರ್. ಕುಮಾರಸ್ವಾಮಿ ಅವರು ಗೇಮ್ ಸ್ವಿಚ್ ಮಾಡಾಕ್ತಾರೆ. ಆಪೋಸಿಟ್ ಇದ್ದಾಗ ಇವ್ರ ಜೊತೆ, ಇವಾಗ ಎನಿಮೀಸ್ ಎನಿಮಿ ಫ್ರೆಂಡ್, ಅವ್ರು ಯಾವ ಕಡೆ ಇದ್ರೆ ಆ ಕಡೆ ತಿರುಗ್ತಾರೆ. ಸರ್ ನಿಮ್ಮ ಹೆಸರು? ಹಾರೂನ್ ರಶೀದ್ ಅಂತ. ಕೋಲಾರಕ್ಕೆ ಯಾರು ಗೆಲ್ಬೇಕು, ಮಲ್ಲೇಶ್ ಬಾಬು ಗೆಲ್ಬೇಕಾ, ಗೌತಮ್ ಗೆಲ್ಬೇಕಾ? ಗೌತಮ್ ಗೆಲ್ಬೇಕು. ಯಾಕೆ ಅಂತಂದರೆ ನಾವು ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಬೇಕು, ನೆಮ್ಮದಿಯಾಗಿ ಇಲ್ಲಿ ಬಾಳು ಬದುಕಬೇಕು ಎಲ್ಲರೂ ಸಾರ್ವಜನಿಕರು. ಈ ಎಲೆಕ್ಷನ್ ಯಾವ ಹೆಸರಲ್ಲಿ ನಡೀತಾ ಇದೆ? ಮೋದಿ ಹೆಸರಲ್ಲ, ಅಭಿವೃದ್ಧಿ ಹೆಸರಲ್ಲ? ನೋಡಿಮ್ಮ, ಈ ಎಲೆಕ್ಷನ್ನು ಅಭಿವೃದ್ಧಿ ಹೆಸರಿನಲ್ಲಿ ನಡೀತಾ ಇದೆ. ಮೋದಿ ಇನ್ನೊಂದ್ಸಲ ಪ್ರಧಾನಿ ಆಗ್ಬೇಕಾ ಬೇಡವಾ? ನಮ್ಮ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಂತ ನಮಗೆ ನಿರೀಕ್ಷೆ ಇದೆ. ರಾಮ ಮಂದಿರ ಕಟ್ಟಿದ್ದೊಂದೇ ಮೋದಿ ಸಾಧನೆನಾ? ಅದೇನು ಸಾಧನೆ ಇಲ್ಲ. ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೈಬೇರಿ ಬೀಳ್ತದೆ. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರ ಜನ? ವೋಟ್ ಹಾಕ್ತಾರೆ, ಖಂಡಿತ ವೋಟ್ ಹಾಕ್ತಾರೆ. ಓಕೆ, ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಸಿದ್ದರಾಮಯ್ಯ ಗ್ಯಾರಂಟಿ. 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ JDS ಎಷ್ಟು ಗೆಲ್ಲುತ್ತೆ? 20ರಿಂದ 22 ಕಾಂಗ್ರೆಸ್ ಗೆಲ್ಲುತ್ತೆ. ಸಿದ್ದರಾಮಯ್ಯ ಆಡಳಿತಕ್ಕೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಾ? ಅಮ್ಮ, ಅವ್ರಿಗೆ 100ಗೆ 90 ಕೊಡುವನ. ಬಿಜೆಪಿ ಮತ್ತೆ JDS ಒಟ್ಟಿಗೆ ಬಂದಿದೆಯಲ್ಲ, ವರ್ಕ್ ಆಗುತ್ತಾ? ನೋ. ಈ ಹಣ ಹೆಂಡ ಕೊಟ್ಟವ್ರಿಗೆ ಮಾತ್ರ ವೋಟ್ ಹಾಕ್ತಾರಂತ, ಹೌದಾ? ಇಲ್ಲಮ್ಮ, ಅದು ಸುಳ್ಳು. ಅದು ಓಕೆ, ದೇಶಕ್ಕೆ ಕಾಂಗ್ರೆಸ್ ಬಿಜೆಪಿನ? ದೇಶಕ್ಕೆ ಕಾಂಗ್ರೆಸ್ ಅತಿ ಮುಖ್ಯ, ಅತಿ ಅವಸರ. ಇವಾಗ ನಾಯಕರ ಬಗ್ಗೆ ಒಂದೊಂದೇ ವರ್ಡಲ್ಲಿ ಕೇಳ್ತೀನಿ, ಹೇಳ್ಬೇಕು ನೀವು. ನರೇಂದ್ರ ಮೋದಿಗೆ ನಾವೇನು ಅಷ್ಟೊಂದು ಹೇಳಕ್ಕೆ. ರಾಹುಲ್ ಗಾಂಧಿ ಅವರು ಒಂದ್ಸತಿ ಪ್ರಧಾನಿ ಆಗ್ಬೇಕಂತ ನಮ್ಮದೊಂದು ನಿರೀಕ್ಷೆ ಇದೆ ಅಮ್ಮ. ಸಿದ್ದರಾಮಯ್ಯನು ಒಳ್ಳೆ ಒಂದು ಆಡಳಿತ ಕೊಡೋನು, ಸೀನಿಯರು, 40 ವರ್ಷ ರಾಜಕಾರಣಿ, ಎಲ್ಲ ಅನುಭವ. ಅವರನ್ನು ಸಮಬಲ. ಕುಮಾರಸ್ವಾಮಿ ಏನು ಅರ್ಧ ಗಂಟೆಗೆ ಈ ಕಡೆ ಇರ್ತಾರೆ, ಅರ್ಧ ಗಂಟೆಗೆ ಆ ಕಡೆ ಇರ್ತಾರೆ. ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗೋದಿಲ್ಲ. ಯಡಿಯೂರಪ್ಪನೂ ನಾವು ಅವ್ರಿಗೂ ಏನು ಹೇಳೋಕ್ಕಾಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.